ಸಮೃದ್ಧ ಜೀವನ ಇದರ ವಿಷಯವಾಗಿ ಕೇಳಲು ಬಂದಿರತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಅಭಿನಂದನೆಗಳು ಹಾಗೂ ಸುಸ್ವಾಗತಗಳು. ಈ ಸಮೃದ್ಧಿ ಜೀವನ ವಿಷಯವಾಗಿ ಎಷ್ಟು ಕೇಳಿದರೂ ಸಾಲದು. ಆದರೆ ದೇವರೊಬ್ಬನೇ ನಮ್ಮ ಸಾಕಾದಷ್ಟು ವಾಗ್ದಾನಗಳನ್ನು ಕೊಡನಾಗಿದ್ದಾನೆ. ಆತನ ವಾಗ್ದಾನ ಮುಖಾಂತರವಾಗಿ ನಾವು ಸಮೃದ್ಧಿಯಾಗಿ ಜೀವನ ಹೊಂದಬಹುದು. ಅದೇ ತಾನೇ ಆತನ ವಾಕ್ಯದಲ್ಲಿ ಕಂಡು ಬರ್ತಕ್ಕಂಥ ಸತ್ಯ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಮಸ್ತವನ್ನು ಸೃಷ್ಟಿ ಮಾಡಿ ಸಮಸ್ತವನ್ನು ಪರಿಪಾಲನ ಸ್ವಾಮಿ ನಾಮ ಸ್ತೋತ್ರವಾಗಲಿ. ಈಗೋ ಸಮೃದ್ಧಿ ಜೀವನ ನಮ್ಮೆಲ್ಲರಿಗೂ ಅವಶ್ಯ. ಇದಕ್ಕಾಗಿ ನಾವು ಹುಡುಕರಾಗಿದ್ದೇವೆ. ನಿನ್ನ ಸತ್ಯದ ಮುಖಾಂತರವಾಗಿ ಪವಿತ್ರಾತ್ಮ ಮುಖಾಂತರವಾಗಿ ಸತ್ಯವನ್ನು ನಮ್ಮ ಅನುಗ್ರಹಿಸಿ ವೀಕ್ಷಕ ಪ್ರತಿಯೊಬ್ಬರಿಗೂ ಸಹ ನಿನ್ನ ಆಶೀರ್ವಾದವನ್ನು ಅನುಗ್ರಹಿಸಬೇಕೆಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಈ ಸಮೃದ್ಧಿ ಜೀವನ ವಿಷಯವಾಗಿ ನಾವು ಕಲಿತಕ್ಕಂಥದ್ದು ಬಹಳ ಶ್ರೇಷ್ಠ. ದಯಮಾಡಿ ಕೀರ್ತನೆಗಾರರು ಬರೆದಂಥ ಕೀರ್ತನೆ 139:14 ವಚನಕ್ಕೆ ನಾವು ನೋಡೋಣ. ಇಲ್ಲಿ ಹೇಳುತ್ತೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ ಎಂಬುದಾಗಿ ಅರಸನಾದ ದಾವೀದನು ಹೇಳಲಾಗಿದ್ದಾನೆ. ಈ ಅರಸನಾದ ದಾವೀದನು ಈ ಒಂದು ವಿಷಯವನ್ನು ದೇವರ ಒಂದು ಸಂಬಂಧದಿಂದ ಅರ್ಥ ಮಾಡಿಕೊಂಡೆಂಬುದಾಗಿ ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸತ್ಯವನ್ನು ಓದುವಾಗ ದೇವರ ಜೊತೆಗೆ ಸಂಬಂಧ ಇಟ್ಟುಕೊಂಡ ಹೋದಾದರೆ ಅಲ್ಲಿಂದ ಬರ್ತಕ್ಕಂಥ ಈ ಮುಖ್ಯಾಂಶಗಳು ಸತ್ಯಾಂಶಗಳು ನಮ್ಮ ಜೀವಮಾನವನ್ನು ಸಮೃದ್ಧಿಗೊಳಿಸುವುದಾಗಿ ನಾವು ನೋಡಲಾಗಿದ್ದೇವೆ. ದಾವೀದನಾದ ಅರಸನು ಹೇಳ್ತಕ್ಕಂಥದ್ದು, ದೇವರೇ ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದೆ ಎಂಬುದಾಗಿ ನಿನ್ನನ್ನು ಕೊಂಡಾಡುತ್ತೇನೆ ಎನ್ನುತ್ತಾನೆ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಮ್ಮನ್ನು ರಚಿಸಿದ್ದಾನೆ, ನಮ್ಮನ್ನು ಉಂಟು ಮಾಡಿದ್ದಾನೆ. ಅದಕ್ಕಾಗಿ ನಾವು ಯಾವಾಗಲೂ ಕರ್ತನಿಗೆ ಸ್ತೋತ್ರ ಸಲ್ಲಿಸಬೇಕು ಎಂಬುದೇ. ಆದರೆ ನಮ್ಮ ಜೀವಮಾನವು ಒಂದು ಮರ್ಮವಾಗಿದೆ. ನಮ್ಮಲ್ಲಿ ಬೆರೆತ ಮನಸ್ಸಿದೆ. ನಮ್ಮ ಜೀವಮಾನವು ಒಂದು ಬೆರೆತ ಮನಸ್ಸಿಂದ ತುಂಬಿದೆ. ನಾವು ನೆನೆಸ ಹಾಗೆ ಎಂದೂ ನಡೆಯುವುದಿಲ್ಲ. ನಾವು ನೆನೆಸಬಾರದ ವಿಷಯಗಳನ್ನು ನೆನೆಸುವಾಗ ಇದು ಯಾಕೆ ಹೀಗಾಯಿತು, ಅದ್ಯಾಕೆ ಹಾಗಾಯಿತು ಎಂಬತಕ್ಕಂಥ ಪ್ರಶ್ನೆ ಕೂಡ ನಮಗೆ ಬರೋದಾಗಿದೆ. ನನ್ನ ದಿನನಿತ್ಯದ ಪ್ರಶ್ನೆ ಏನಂತಂದರೆ, ಅಂತ್ಯವು ಒಳ್ಳೆಯದಾಗಿದ್ದರೆ ಅದ್ಯಾಕೆ ಪ್ರಾರಂಭದಿಂದ ಇರಬಾರ್ದಾಗಿತ್ತು? ಒಂದು ವೇಳೆ ಪ್ರಾರಂಭ ಒಳ್ಳೆಯದಾಗಿದ್ದರೆ ಅದ್ಯಾಕೆ ಅಂತ್ಯದವರೆಗೂ ಅದೇ ರೀತಿಯಲ್ಲಿ ಒಳ್ಳೆಯದಾಗಿರಬಾರದು? ಮಾತ್ರವಲ್ಲದೆ ಪ್ರಾರಂಭವು ಒಳ್ಳೆಯದಾಗಿದ್ದರೆ ಅದು ಅಂತ್ಯದವರೆಗೆ ಯಾಕೆ ಹಾಗೆ ಒಳ್ಳೆಯದಾಗಿಯೇ ಉಳಿಯಬಾರದು ಎಂಬ ನನ್ನ ಪ್ರಶ್ನೆ. ಇದು ಮಾತ್ರವಲ್ಲದೆ ನಾವು ಇತರ ಜೀವನವನ್ನು ನೋಡುವಾಗ ಒಳ್ಳೆಯ ಪ್ರಾರಂಭವು ಒಳ್ಳೆಯದಾಗಿ ಮುಗಿತಕ್ಕಂತಾಗಿದೆ. ಕೆಲವರಿಗೆ ಒಳ್ಳೆಯ ಪ್ರಾರಂಭವು ಕೆಟ್ಟದಾಗಿ ಮುಗಿತಕ್ಕಂತಾಗಿದೆ. ಕೆಲವರ ಪ್ರಾರಂಭವು ಕೆಟ್ಟದಾಗಿದ್ದು ಒಳ್ಳೆಯದಾಗಿ ಮುಗಿತಕ್ಕಂತಾಗಿದೆ. ಇನ್ನಿತರರಿಗೆ ಪ್ರಾರಂಭವು ಅಂತ್ಯವು ಒಂದೇ ರೀತಿ ಒಂದೇ ಮಟ್ಟದಲ್ಲಿ ಇರ್ತಕ್ಕಂಥ ನೋಡಲಾಗಿದ್ದೇವೆ. ಅನೇಕರಿಗೆ ಜೀವಮಾನವು ಒಂದೇ ಮಟ್ಟದಲ್ಲಿದ್ದು ಬೇಸರಿಕೆ ಆಗಬಹುದು. ಆದರೆ ಒಳ್ಳೆಯದಾಗಿದ್ದ ಪಕ್ಷದಲ್ಲಿ ಅದು ಎಷ್ಟೋ ಸಮೃದ್ಧಿಯಾದ ಜೀವನ ಎಂಬುದಾಗಿ ನಾವು ಹೇಳಬಹುದು. ಇನ್ನು ಕೆಲವರಿಗೆ ಅವರ ಜೀವಮಾನವು ಮೇಲು ಕೀಳು ಮೇಲು ಕೀಳು ಹೀಗೆ ಮುಂದುವರ್ತಕ್ಕಂತಾಗಿದೆ. ಸತ್ಯವೇದದಲ್ಲಿ ಒಂದು ಅನುಭವದ ಕತೆ ನನ್ನ ಮನಸ್ಸಿಗೆ ಬರ್ತಕ್ಕಂತಾಗಿದೆ. ಆ ಅನುಭವದ ಕಥೆಯನ್ನು ನಾವು ನೋಡಿ ಈ ಕಥೆಯಲ್ಲಿ ಒಬ್ಬ ವ್ಯಕ್ತಿಯು ಹೇಗೆ ತನ್ನ ಜೀವನವನ್ನು ಉತ್ತಮವಾಗಿ ಮಾರ್ಪಡಿಸಿಕೊಂಡಂತಕ್ಕಂಥ ಒಂದು ಉದಾಹರಣೆ ನಾವು ನೋಡಲಾಗಿದ್ದೇವೆ. ಇದಕ್ಕಾಗಿ ದಯವಿಟ್ಟು 2 ಅರಸುಗಳು 5ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಇಲ್ಲಿ ಒಂದು
ಒಳ್ಳೆಯ ಅನುಭವದ ಕಥೆ ಇರ್ತಕ್ಕಂತಾಗಿದೆ. ಆ ಒಳ್ಳೆಯ ಅನುಭವದ ಕಥೆ ಏನಂತಂದರೆ, ಆರಾಮರ ಅರಸನ ಒಬ್ಬ ಸೇನಾಧಿಪತಿಯಾದ ನಾಮಾನನು ಎಂಬತಕ್ಕಂಥ ಒಬ್ಬ ವ್ಯಕ್ತಿಯ ಕತೆ. ವಚನಗಳು 1ರಿಂದ ನಾನು ಓದನಾಗಿದ್ದೇನೆ. ಆರಾಮರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಧಿಪತಿಯು ಇದ್ದನು ಎಂಬುದಾಗಿ. ಈ ಸೇನಾಧಿಪತಿಯು ಅರಸನಿಗೆ ಬಹಳ ಪ್ರಿಯವಾದ ವ್ಯಕ್ತಿಯಾಗಿದ್ದನು. ಈ ಕಥೆಯು ಸಿರಿಯ ದೇಶದ ಸೇನಾಧಿಪತಿಯಾದ ನಾಮಾನನ ಅನುಭವವಾಗಿದ್ದು ಅದನ್ನು ನಾವು ನೋಡರಾಗಿದ್ದೇವೆ. ಈ ನಾಮಾನನ ಜೀವಮಾನದಲ್ಲಿ ಆತನು ಗಳಿಸಿದ ಸಾಮರ್ಥ್ಯ ಪದಗಳನ್ನು 1ನೇ ವಚನದಲ್ಲಿ ನಾನು ಈಗ ಮತ್ತೆ ಓದುತ್ತೇನೆ. ಯೆಹೋವನು ನಾಮಾನನ ಮುಖಾಂತರವಾಗಿ ಇವನ ಮುಖಾಂತರವಾಗಿ ಆರಾಮರಿಗೆ ಜಯವನ್ನು ಅನುಗ್ರಹಿಸಿದ್ದನು. ಅರಸನು ಅವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು ಎಂಬುದನ್ನು ನೋಡ್ತಾನಿದ್ದೇವೆ. ಈ ನಾಮಾನನ ಪದವಿಯನ್ನು ನೋಡುವಾಗ, ಅವನು ಗಳಿಸಿದ ಸಾಮರ್ಥ್ಯವನ್ನು ನೋಡುವಾಗ, ಆತನು ಸೇನಾಧಿಪತಿಯಾಗಿದ್ದನು. ಕರ್ತನಾದ ಮುಖಾಂತರವಾಗಿ ಅನೇಕ ಜಯಗಳನ್ನು ಕೊಟ್ಟಿದ್ದನು. ಮಹಾಪುರುಷನು, ಯೋಗ್ಯನೂ ಆಗಿದ್ದನು. ಜನರು ಆತನನ್ನು ಬಹಳ ಪ್ರೀತಿ ಮಾಡೋರಾಗಿದ್ದರು, ಗೌರವವನ್ನು ಕೊಡೋರಾಗಿದ್ದರು. ಈತನು ಪರಾಕ್ರಮಶಾಲಿಯಾಗಿದ್ದನು. ಅರಸನ ದೃಷ್ಟಿಯಲ್ಲಿ ಬಹಳ ಪ್ರೀತಿಯುಳ್ಳನಾಗಿದ್ದನು. ಮಾತ್ರವಲ್ಲದೆ ಅರಸನು ಆತನ ಪ್ರಜೆಗಳು ಇದು ಹೆಚ್ಚಾದ ಗೌರವವನ್ನು ಕೊಟ್ಟಿದ್ದರು. ಆದರೆ ಈತನಲ್ಲಿ ಒಂದು ಕಳಂಕವಿತ್ತು. ಈತನಲ್ಲಿ ಒಂದು ವಿಷಯ ತಪ್ಪಿ ಹೋಗಿತ್ತು. ಅದರ ವಿಷಯದಲ್ಲಿ ಹೆಚ್ಚಳ ಪಡ್ತಕ್ಕಂಥ, ಗೌರವ ಪಡ್ತಕ್ಕಂಥ ಒಂದು ವಿಷಯವಿರಲಿಲ್ಲ. ಈತನು ಕುಷ್ಠರೋಗಿಯಾಗಿದ್ದನು. ಈ ನಾಮಾನನು ಇಷ್ಟು ಪದವಿ ಪಡೆದರೂ ಆತನಲ್ಲಿ ಈ ಕಳಂಕವು ಇತ್ತು. ಆತನು ಕುಷ್ಠರೋಗಿ. ಕುಷ್ಠರೋಗಿ ಎಂದು ಹೇಳುವಾಗ ಇದು ವಾಸಿಯಾಗದಂಥ ಒಂದು ರೋಗ, ವಾಸಿಯಾಗದಂಥ ಒಂದು ಕಾಯಿಲೆ, ಯಾವ ವೈದ್ಯರಿಂದಲೂ ಚಿಕಿತ್ಸೆ ಪಡೆಯಲಾಗದಂಥ ಒಂದು ಕಾಯಿಲೆ. ಇದು ಬಂದ ಮೇಲೆ ಸಾಯೋ ತನಕ ಇರ್ತಕ್ಕಂಥ ಒಂದು ಕಾಯಿಲೆ. ಇದೇ ತಾನೇ ನಾಮಾನನಿಗೆ ಇದ್ದಂಥ ಒಂದು ರೋಗ. ಇದೇ ನಾಮಾನನು ತನ್ನ ರಾಜನಿಗೆ ಮೆಚ್ಚುಗೆಯಾಗಿದ್ದರೂ ಕೂಡ ಬಹುಶಃ ಒಂದು ವೇಳೆ ತನ್ನನ್ನು ತೋರ್ಪಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಆತನಿಗೆ ಇರಲಿಲ್ಲ. ಈ ನಾಮಾನನು ಕುಷ್ಠರೋಗದಿಂದ ತುಂಬಿದ ಕಾರಣ ಆತನು ಪ್ರತಿದಿನ ವ್ಯಥೆಯಲ್ಲಿದ್ದನು. ಯಾಕೆಂದರೆ ಅದಕ್ಕೆ ಯಾವ ಚಿಕಿತ್ಸೆಯೂ ಇರಲಿಲ್ಲ, ಯಾವ ಔಷಧವೂ ಸಹ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ನಾಮಾನನು ಒಂದು ಕಾಲದಲ್ಲಿ ಇಸ್ರಾಯೇಲ್ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೆಲವರನ್ನು ಸರಿಯಾಗಿ ಕರ್ಕೊಂಡಂಥ ವಿಷಯ ನೋಡ್ತಕ್ಕಂಥವೆ. ಆ ಸರಿ ಆಳುಗಳಲ್ಲಿ ಒಂದು ಸಣ್ಣ ಬಾಲಕಿ ಇದ್ದಳು. ಆ ಬಾಲಕಿಯು ನಾಮಾನನ ಹೆಂಡತಿಯ ಸೇವೆ ಮಾಡ್ತಕ್ಕಂಥ ಒಂದು ಸಣ್ಣ ಹುಡುಗಿ. ಆಕೆ ಹೇಳ್ತಾಳೆ, ನಮ್ಮ ದಣಿಯು ಸಮೇರದಲ್ಲಿರುವ ಪ್ರವಾದಿ ಹತ್ತಿರಕ್ಕೆ ಹೋದರೆ ಎಷ್ಟೋ ಒಳ್ಳೆಯದು. ಆತನು ಅವನ ಕುಷ್ಠರೋಗದಿಂದ ಸ್ವಸ್ಥ ಮಾಡುವನು ಎಂಬುದಾಗಿ ಆಕೆ ತನ್ನ ದಣಿಗೆ ಹೇಳ್ತಕ್ಕಂಥದ್ದಾಗಿದ್ದಾಳೆ. ನಾಮಾನನ ಪತ್ನಿಯು ನಾಮಾನನಿಗೆ ಹೇಳಿದಾಗ ನಾಮಾನನು ಏನು ಮಾಡ್ತಾನೆಂದರೆ, ಆತನು ತನ್ನ ಆರಾಮರ ಅರಸನ ಬಳಿಗೆ ಹೋಗಿ ಈ ರೀತಿಯಲ್ಲಿ ಒಂದು ಸಣ್ಣ ಬಾಲಕಿ ಹೇಳಿದ್ದಾಳೆ, ನೀನು ನನಗೆ ಅಪ್ಪಣೆ ಕೊಟ್ಟರೆ ನಾನು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಪ್ರವಾದಿಯನ್ನು ನೋಡಿ ನನ್ನ ಕುಷ್ಠರೋಗವನ್ನು ತೋರಿಸಿ ನಾನು ಸ್ವಸ್ಥವಾಗಿ ಬರಲು ನನಗೆ ಅಪ್ಪಣೆ ಕೊಡು, ಆಜ್ಞೆ ಕೊಡು ಎಂಬುದಾಗಿ ಬೇಡನಾಗಿದ್ದಾನೆ. ಆರಾಮರ ಅರಸನು ಈ ಸೇನಾಧಿಪತಿಯ ಮಾತನ್ನು ಕೇಳಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಬರೆದುಕೊಂಡಾಗಿದ್ದಾನೆ. ನನ್ನ ಸೇವಕನಾದ ನಾಮಾನನ್ನು ನಿನ್ನ ಬಳಿಗೆ ಕಳಿಸುತ್ತೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡಬೇಕು ಎಂಬುದಾಗಿ. ಆ ನಾಮಾನನು ಆ ಪತ್ರವನ್ನು ತೆಗೆದುಕೊಂಡು ಇಸ್ರಾಯೇಲ್ ಅರಸನಿಗೆ ಕೊಡುವಾಗ ಇಸ್ರಾಯೇಲ್ ಅರಸನು ಹೀಗೆ ಮಾಡೋದು ನಾವು ಕಾಣುತ್ತೇವೆ. 2 ಅರಸು 5ನೇ ಅಧ್ಯಾಯ ಇಲ್ಲಿ ವಚನ ನೋಡಿ, 7ನೇ ವಚನದಿಂದ, ಇಸ್ರಾಯೇಲರ ಅರಸನು
ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸ ಮಾಡಬೇಕಂತೆ. ಇದು ಎಂಥ ಅಪ್ಪಣೆ! ನಾನೇನು ದೇವರೋ? ಜೀವದಾನ ಮಾಡೋದಕ್ಕಾಗಲಿ ಸಾಯಿಸೋದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕ್ತಾನಲ್ಲವೇ? ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಇದನ್ನು ನಾವು ನೋಡುವಾಗ ಇಸ್ರಾಯೇಲ್ ಅರಸನು ಬಹಳವಾಗಿ ಆತನು ಭಯಪಡನಾಗಿದ್ದಾನೆ. ಈ ಅರಸನು ತನ್ನ ಬಟ್ಟೆಯನ್ನು ಹರಿದುಕೊಂಡ ವಿಷಯ ಪ್ರವಾದಿಯಾದ ಎಲಿಷನಿಗೆ ಅದು ತಿಳಿದು ಬರುತ್ತದೆ. ಆಗ ಪ್ರವಾದಿಯಾದ ಎಲಿಷನು ತನ್ನ ದೂತನನ್ನು ಕಳಿಸಿ ಅರಸನಿಗೆ, ನಿನ್ನ ಬಟ್ಟೆಯನ್ನು ಹರಿದುಕೊಂಡದ್ದು ಏಕೆ? ನಿನ್ನ ಮಧ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬ ನೀನು ತಿಳಿಯೋದು, ಆತನು ನನ್ನ ಬಳಿಗೆ ಕಳಿಸು ಎಂಬುದಾಗಿ ದೂತನ ಮುಖಾಂತರ ಹೇಳಲಾಗಿದ್ದಾನೆ. ಈ ಸೇನಾಧಿಪತಿಯು ಎಲಿಷನ ಹುಡಿಕೊಂಡು ಎಲಿಷನ ಮನೆಗೆ ಬರೋನಾಗಿದ್ದಾನೆ. ಆಗ ಎಲಿಷನು ಈ ಸೇನಾಧಿಪತಿಯ ನಾಮನಿಗೆ ಹೇಳೋದೆಂದರೆ, ನೀನು ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ಶುದ್ಧನಾಗುವಿ ಎಂಬುದಾಗಿ ಹೇಳಿ ಕಳಿಸುವನು. ಇದನ್ನು ಕೇಳಿದ ನಾಮಾನನು ಬಹಳಷ್ಟು ಕೋಪಪಟ್ಟು ಆತನು ಹೋಗದೆ ಗಟ್ಟು ಮನಸ್ಸು ಮಾಡಿಕೊಂಡು ಹಿಂತಿರುಗಲು ಪ್ರಾರಂಭಿಸಿದನು. ನಾವು ಮುಂದೆ ನೋಡ್ತೇವೆ, ಈ ನಾಮಾನನು ಹೀಗೆ ಮಾಡಿದ್ದನ್ನು ಆತನ ಸೇವಕರು ನೋಡಿ ಅವರು ಕಳವಳಪಡರಾಗಿದ್ದಾರೆ. ಅವರು ಒಂದು ರೀತಿಯಲ್ಲಿ ನಮ್ಮ ಅಧಿಪತಿ ಯಾಕೆ ಈ ರೀತಿ ಮಾಡ್ತಾನೆ ಎಂಬತಕ್ಕಂಥ ಒಂದು ಮನಸ್ಸು ಅವರಿಗೆ ಬರುತ್ತದೆ. ಮುಂದೆ ಇದೇ 5ನೇ ಅಧ್ಯಾಯ 12ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಈ ನಾಮಾನನು ಹೇಳುವುದೇನೆಂದರೆ, ಆತನು ನನ್ನ ಮೇಲೆ ಕೈಯಿಟ್ಟು ನನ್ನ ಕುಷ್ಠರೋಗಗಳನ್ನು ಮುಟ್ಟಿ ನನ್ನ ಸ್ವಸ್ಥ ಮಾಡು ಎಂಬುದಾಗಿ ನಾನೆನಿಸಿದ್ದೆ. ಅದಕ್ಕೆ 12ನೇ ವರ್ಷದಲ್ಲಿ ಅವನು ಹೇಳ್ತಕ್ಕನಾದ್ದಾನೆ, ದಮಸ್ಕದ ಅಬಾನ ಫರ್ಪರ ಎಂಬ ಹೊಳೆಗಳು ಇಸ್ರಾಯೇಲಿನ ಎಲ್ಲ ಹೊಳೆಗಳಿಗಿಂತ ಉತ್ತಮವಾಗಿವೆಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಹಳ ಸಿಟ್ಟಿನಿಂದ ಹೊರಟು ಹೋದನು ಎಂಬುದಾಗಿ ನೋಡ್ತಕ್ಕನಾಗಿದ್ದೇವೆ. ಕೆಲವು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಸಾಧಾರಣವಾದ ಒಂದು ಕಾರ್ಯವನ್ನು ಮಾಡು ಎಂದು ಹೇಳುವಾಗ ನಮಗೆ ಸಿಟ್ಟು ಬರುತ್ತದೆ. ನಾನು ಬಹಳ ಯೋಗ್ಯನು, ಬಹಳ ಓದಿದವನು, ಬಹಳ ಶ್ರೀಮಂತನು, ದೊಡ್ಡ ಪದವಿಯನ್ನು ಹೊಂದಿದ್ದೇನೆ, ಇಂಥ ಒಂದು ಸಣ್ಣ ಕಾರ್ಯವನ್ನು ಮಾಡು ಅಂತ ಹೇಳುವಾಗ ಅದು ಯಾವ ರೀತಿ ಮಾಡಲಿ? ಇದೇ ರೀತಿಯಲ್ಲಿ ನಾಮನನ್ನು ಹೇಳಿದ್ದನ್ನು ನೋಡ್ತೇವೆ. ಅದನ್ನು ಕೇಳಿದಂಥ ಆತನ ಸೇವಕರು ಹೇಳಿದನೆಂದರೆ, ವಚನ ನೋಡೋಣ, 13ನೇ ವಚನ. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. 14ನೇ ವಚನ. ಅವನು ಯೋರ್ದನ್ಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು ಎಂಬುದಾಗಿ ನೋಡ್ತಕ್ಕಂಥರಾಗಿದ್ದೇವೆ. ಈ ನಾಮಾನನು ಎಲಿಷನ ಮಾತನ್ನು ಕೇಳಲಿಲ್ಲ, ಆ ಪ್ರವಾದಿಯ ಮಾತನ್ನು ಕೇಳಲಿಲ್ಲ. ಆತನು ಬಂದದ್ದು ಎಲಿಷನ ನೋಡಲಿಕ್ಕಾಗಿ, ಆ ಪ್ರವಾದಿಯಿಂದ ಆತನು ಸ್ವಸ್ಥವಾಗಬೇಕೆಂಬ ಒಂದು ತೀರ್ಮಾನ ಮಾಡಿ ಬಂದನು. ಆದರೆ ಪ್ರವಾದಿ ಹೇಳಿದಂಥ ಮಾತನ್ನು ಕೇಳದೆ ಅವನು ಕೋಪದ ಹಿಂತಿರುಗುವಾಗ ಆತನ ಸೇವಕರು ಹೇಳ್ತಕ್ಕಂಥದ್ದಾದರೆ, ಕೆಲವು ಸಮಯ ನಮ್ಮ ಜೀವನದಲ್ಲಿ ನಾವು ಹಿರಿಯರು ಹೇಳ್ತಕ್ಕಂಥ ಮಾತನ್ನು ನಾವು ಕೇಳೋದಿಲ್ಲ, ಅಥವಾ ದೇವ ಸೇವಕರು ಹೇಳ್ತಕ್ಕಂಥ ಮಾತನ್ನು ನಾವು ಕೇಳೋದಿಲ್ಲ, ಅಥವಾ ನಮ್ಮ ತಂದೆ ತಾಯಿಗಳು ಹೇಳ್ತಕ್ಕಂಥ ಮಾತು ಕೇಳೋದಿಲ್ಲ, ಬಂಧು ಬಳಗದವರು ಅವರ ಮಾತನ್ನು ಕೇಳೋದಿಲ್ಲ, ನಮ್ಮ ಅಧಿಕಾರಿಗಳ ಹೇಳ್ತಕ್ಕಂಥದ್ದು ಅವರ ಮಾತನ್ನು ನಾವು ಕೇಳೋದಿಲ್ಲ. ಆದರೆ ಕೆಲವು ಸಮಯದಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಒಡನಾಡಿಗಳು, ಹಾಗೆ ಇನ್ನೂ ಕೆಲವರು ಮಾತನ್ನು ಕೇಳ್ತಕ್ಕಂಥ ಸಂದರ್ಭ ಬರ್ತಕ್ಕಂತಾಗಿದೆ. ಅದೇ ರೀತಿಯಲ್ಲಿ ನಾಮನನ್ನು ಅವರು ಆಳುಗಳು ಹೇಳಿದಂಥ ಮಾತನ್ನು ಕೇಳಿ ಅವನು ಸ್ನಾನ ಮಾಡಲು ಯೋರ್ದನ್ ಹೊಳೆಗೆ ಹೋಗೋನಾಗಿದ್ದಾನೆ. ಈ 7 ಸ್ನಾನಗಳನ್ನು
ಹೊಸ ಜೀವನದ 7 ಮೆಟ್ಟಿಲಿಗೆ ನಾನು ಹೋಲಿಸಿದ್ದೇನೆ. ನಾಮಾನು ಪ್ರದೇ ಮಾತಿನಂತೆ ಯೋಧನ ಹೊಳೆಯಲ್ಲಿ ಸ್ನಾನ ಮಾಡಲು ಹೋದನು. ಮೊದಲನೇದಾಗಿ ನಾವು ನೋಡೋಣ ಮೊದಲನೆಯ ಸ್ನಾನ. ಈ ಸ್ನಾನ ಎಂದರೆ ಸ್ವಲ್ಪ ವಿವರವಾಗಿ ನಿಮಗೆ ಹೇಳ್ತೇನೆ. ಸ್ನಾನ ಅಂತ ಹೇಳುವಾಗ ಬರೀ ನೀರಿನಲ್ಲಿ ಮುಳುಗಿ ಹೇಳ್ತಕ್ಕಂಥ ಮಾತ್ರವಲ್ಲ, ಅಥವಾ ನೀರನ್ನು ತೆಗೆದು 2-3 ಸಾರಿ ನಮ್ಮ ತಲೆ ಮೇಲೆ ಮೈ ಮೇಲೆ ಸುರ್ಕೊಳ್ಳೋ ಮಾತ್ರ ಸಾಲದು. ಅಥವಾ ಸ್ನಾನ ಅಂತ ಹೇಳ್ತಕ್ಕಂಥದ್ದು ನಮ್ಮ ತಲೆ ಮೇಲೆ ಮೈ ಮೇಲೆ ಚಿಮಿಕಿಸ್ತಕ್ಕಂಥ ಒಂದು ಕಾರ್ಯವಲ್ಲ. ಸ್ನಾನ ಅಂತ ಹೇಳುವಾಗ ನಮ್ಮ ದೇಹಕ್ಕೆ ಸಾಬೂನು ಹಚ್ಚಿ ನೀರಿಂದ ತೊಳೆದು ಶುದ್ಧವಾಗ್ತಕ್ಕಂಥದ್ದೇ ಸ್ನಾನ. ಈ ಸ್ನಾನವನ್ನು ನಾವು ನೋಡೋಣ. ಮೊದಲನೆಯ ಸ್ನಾನ, ಎಲೀಷನ ಮಾತಿಗೆ ನಾಮಾನನು ನೀರಿನಲ್ಲಿ ಹೋಗಿ ಮೊದಲದಾಗಿ ಸ್ನಾನ ಮಾಡುವುದನ್ನು ನಾವು ನೋಡಿದ್ದೇವೆ. ಈ ಮೊದಲನೇ ಸ್ನಾನವು ಏನು ಸೂಚಿಸುತ್ತದೆ ಅಂದರೆ ಉಚಿತವಾಗಿ ಕೊಟ್ಟದ್ದನ್ನು ಸ್ವೀಕರಿಸಬೇಕು. ಈ ನಾಮಾನನು ತಾನೇ ಆ ಎಲೀಷನು ಹೇಳಿದ ಮಾತಿಗೆ ಅವನು ಉಚಿತವಾಗಿ ಕೊಟ್ಟಂಥದ್ದನ್ನು ಆ ಮಾತನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ಆದ ಕಾರಣವೇ ಆತನು ಮೊದಲನೇದಾಗಿ ಸ್ನಾನ ಮಾಡ್ತಕ್ಕಂಥ ನಾವು ನೋಡ್ತೇವೆ. ದಯವಿಟ್ಟು ಮತ್ತಾಯ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಯೇಸು ಹೇಳ್ತಕ್ಕಂಥ ನಾವು ನೋಡೋಣ. ಎಲೈ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು ಎಂಬುದಾಗಿ ಸ್ವಾಮಿ ಹೇಳ್ತಕ್ಕನಾಗಿದ್ದಾನೆ. ಇನ್ನು ಎಲೈ ಕಷ್ಟಪಡುವವರೇ, ಹೊರ ಹೊತ್ತವರೇ, ಭಾರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ ಎಂಬ ಸ್ವಾಮಿ ಕರುಣೆ ಆಗಿದ್ದಾನೆ. ಬರ್ತಕ್ಕಂಥವ್ರಿಗೆ ಆತನೊಂದು ವಾಗ್ದಾನ ಮಾಡಿದ್ದಾನೆ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಯೇಸು ಬನ್ನಿರಿ ಎಂದು ಹೇಳುವುದು ದಿನನಿತ್ಯದ ನಮ್ಮ ಕೆಲಸ ಕಾರ್ಯಗಳಿಂದಲ್ಲ, ಅಥವಾ ನಮ್ಮ ದುಡಿಮೆಗಳಿಂದ ಅಲ್ಲ, ಅಥವಾ ಕೆಲಸ ಹೊರತಕ್ಕಂಥ ಅವರನ್ನು ಸ್ವಾಮಿ ಕರೆಯುತ್ತಾ ಇಲ್ಲ, ಅಥವಾ ದೊಡ್ಡ ಚಿಕ್ಕ ಪದವಿಗಳನ್ನು ಭಾರಗಳನ್ನು ಹೊತ್ತಿ ಕಷ್ಟಪಡ್ತಕ್ಕಂಥವ್ರಿಗೆ ಬನ್ನಿರಿ ಎಂಬುದು ಸ್ವಾಮಿ ಹೇಳುತ್ತಿಲ್ಲ. ಯೇಸು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ವಿಷಯಗಳಲ್ಲಿ ಆತನು ಹೇಳುತ್ತಿಲ್ಲ. ಆದರೆ ಜೀವನದ ಭಾರಗಳನ್ನು, ಮಾನಸಿಕ ಭಾರಗಳನ್ನು, ಶಾರೀರಿಕ ಭಾರಗಳನ್ನು ಹಾಗೂ ಹೃದಯ ಭಾರಗಳನ್ನು ಹೊತ್ತಿರುವವರಿಗೆ ಸ್ವಾಮಿ ಬನ್ನಿರಿ ಎಂಬುದಾಗಿ ಕರೆಯುತ್ತಾನೆ. ಯಾವಾಗಲೂ ಬನ್ನಿರಿ ಎಂದು ಕರೆಯುವುದು ಇದೆ. ಈ ಕರೆಯು ಎಲ್ಲರಿಗೂ ಸೇರಿದ್ದು, ಐಶ್ವರ್ಯವಂತರಿಗೂ ಸೇರಿದ್ದು, ಬಡವರಿಗೂ ಸೇರಿದ್ದು, ಅಧಿಕಾರಿಗಳಿಗೂ ಸೇರಿದ್ದು, ಆಳುಗಳಿಗೂ ಸೇರಿದ್ದು, ಒಳ್ಳೆಯವರಿಗೂ ಸೇರಿದ್ದು, ಕೆಟ್ಟವರಿಗೂ ಸೇರಿದ್ದು, ಮೇಲಿನವ್ರಿಗೂ ಸೇರಿದ್ದು, ಕೀಳಿನವ್ರಿಗೂ ಸೇರಿದ್ದು, ಆರೋಗ್ಯವಂತರಿಗೂ ಸೇರಿದ್ದು, ರೋಗಿಗಳಿಗೂ ಸೇರಿದ್ದು. ಸ್ವಾಮಿ ಎಲ್ಲರನ್ನೂ ಕರೆಯುತ್ತಾನೆ. ಈ ಕರೆಯಲ್ಲಿ ಯಾವ ಭೇದ ಭಾವವೂ ಇಲ್ಲ. ಹಾಗೂ ಬರುವವರನ್ನು ಸ್ವಾಮಿ ಎಂದಿಗೂ ತಳ್ಳಿಬಿಡೋದಿಲ್ಲ, ನಿರಾಶೆಗೊಳಿಸಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥಾಗಿದ್ದೇವೆ. ಅಂದರೆ ಬರ್ತಕ್ಕಂಥದ್ದು ಯಾಕೆ? ಆತನ ಕರೆಗೆ ಹೋಗೊಡ್ತಕ್ಕಂಥದ್ದು ಯಾಕೆ? ನಮ್ಮಲ್ಲಿ ಒಂದು ಕೊರತೆ ಇದೆ. ನಮ್ಮಲ್ಲಿ ಕುಷ್ಠರೋಗ ಎಂಬತಕ್ಕಂಥ ಒಂದು ಅನುಭವ, ಒಂದು ಜೀವನ ನಮ್ಮನೆ ತುಂಬಿದೆ. ಅದೇ ತಾನೇ ಯೆಶಾಯನು ಬರೆದ ಗ್ರಂಥ 55:1-2 ನಾವು ಈಗ ಓದುತ್ತೇವೆ. ಇಲ್ಲಿ ಸ್ವಾಮಿ ಕರೆತಕ್ಕಂಥದ್ದು, ಎಲೈ ಬಾಯಾರಿದವರೇ, ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನ್ನೂ ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ಹಾಳು ಮಾಡುತ್ತೀರಿ? ತೃಪ್ತಿಗೊಳಿಸಿದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ ಎಂಬುದಾಗಿ ಸ್ವಾಮಿ ಹೇಳ್ತಕ್ಕನಾಗಿದ್ದಾನೆ. ಹೌದು, ನಮ್ಮ ಜೀವನದಲ್ಲಿ ನಾವು ಬಾಯಾರಿಕೆಯಾಗಿದ್ದೇವೆ, ಹಸಿವುಳ್ಳರಾಗಿದ್ದೇವೆ. ಅಂಥವರನ್ನು ಸ್ವಾಮಿ ಏನು ಮಾಡ್ತಾನೆ, ಕರೀತಾನೆ. ನಾವು ಉಚಿತವಾಗಿ ಕೊಡ್ತಕ್ಕಂಥ ಹಣವಿಲ್ಲದವರು ಬನ್ನಿ ಎಂಬುದಾಗಿ, ಕ್ರಯವಿಲ್ಲದೆ ಕೊಂಡುಕೊಳ್ಳಿರಿ ಎಂಬುದಾಗಿ, ತೃಪ್ತಿಗೊಳಿಸ್ತಕ್ಕಂಥ ಪದಾರ್ಥವನ್ನು
ನಾವು ಕೊಂಡುಕೊಳ್ಬೇಕೆಂಬುದಾಗಿ ಸ್ವಾಮಿ ನಮಗೆ ಹೇಳಲಾಗಿದ್ದಾನೆ. ಈ ಪ್ರಕಟಣೆ 22:17 ಹೇಳುತ್ತೆ, ಆತ್ಮನು ಮೊದಲಗಿತ್ತೆಯು ಬಾ ಅನ್ನುತ್ತಾರೆ. ಮೊದಲಗಿತ್ತೆ ಅಂತ ಹೇಳುವಾಗ ಸಭೆ, ಜನರು, ವಿಶ್ವಾಸಿಗಳು, ಆತ್ಮದಲ್ಲಿ ಮುಂದುವರ್ತಕ್ಕಂಥ ಭಕ್ತರು ಅವರು ಸಹ ಸ್ವಾಮಿ ಬಳಿಗೆ ಬನ್ನಿರಿ ಎಂಬುದಾಗಿ ಕರೆಯುತ್ತಾರೆ. ಕೇಳುವವನು ಬರಲಿ, ಬಾಯಾರದವನು ಬರಲಿ, ಇಷ್ಟವುಳ್ಳವನು ಬರಲಿ, ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂದು ಕರ್ತನು ಹೇಳುತ್ತಾನೆ. ಈ ಬಾಯಾರಿಕೆ ಅಂತ ಹೇಳುವಾಗ ಅನೇಕ ರೀತಿಯ ಬಾಯಾರಿಕೆ ಇದೆ. ಒಂದು ವೇಳೆ ನಮಗೆ ನೀರಿಗಾಗಿ ನಾವು ಬಾಯಾರಿಕೆ ಪಡಬಹುದು, ಆಹಾರಕ್ಕಾಗಿ ಹಸಿವೆ ಪಡಬಹುದು, ಗುಣ ಹೊಂದಲು ಬಾಯಾರಿಕೆ, ಆತ್ಮೀಯ ಜೀವನಕ್ಕೆ ಬಾಯಾರಿಕೆ, ಉತ್ತಮ ಜೀವನಕ್ಕಾಗಿ ಬಾಯಾರಿಕೆ, ನಿರಾಶೆಯಲ್ಲಿ ತುಂಬಿರ್ತಕ್ಕಂಥ ನಮಗೆ ಬಾಯಾರಿಕೆ, ನಿರಾಶೆಯಲ್ಲಿರ್ತಕ್ಕಂಥವ್ರಿಗೆ ನಿರೀಕ್ಷೆಯ ಬಾಯಾರಿಕೆ, ಭಯದಲ್ಲಿ ಇರ್ತಕ್ಕಂಥವ್ರಿಗೆ ಶಾಂತಿಗಾಗಿ ಬಾಯಾರಿಕೆ, ಮರಣದಲ್ಲಿ ಇರ್ತಕ್ಕಂಥವ್ರಿಗೆ ಜೀವಕ್ಕಾಗಿ ಬಾಯಾರಿಕೆ, ಭಕ್ತರ ಸಂಧಿಯಲ್ಲಿ ಪ್ರಾರ್ಥನೆಗೋಸ್ಕರ ಬಾಯಾರಿಕೆ, ಸ್ನೇಹ ಸಂಬಂಧಕ್ಕೂ ಒಡನಾಡಿಕ್ಕೂ ಬಾಯಾರಿಕೆ, ದೇವರ ವಾಕ್ಯಕ್ಕೆ ಬಾಯಾರಿಕೆ, ದೇವರನ್ನು ತಿಳ್ಕೊಳ್ಳುವ ಆಶೆಯ ಬಾಯಾರಿಕೆ, ಕುಟುಂಬದಲ್ಲಿ ಒಗ್ಗಟ್ಟಿಗಾಗಿ ಬಾಯಾರಿಕೆ, ಸಭೆಯಲ್ಲಿ ದೇವರ ವಾಕ್ಯವನ್ನು ಪಠನ ಮಾಡಲು ಬಾಯಾರಿಕೆ, ಅದನ್ನು ಕಲಿಯಲು ಬಾಯಾರಿಕೆ, ಸಭೆಯಲ್ಲಿ ಅನ್ಯೋನ್ಯತೆ ಐಕ್ಯತೆಗಾಗಿ ಬಾಯಾರಿಕೆ. ಹೀಗೆ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಬಾಯಕರಾಗಿದ್ದೇವೆ. ಈ ಕರೆಯ ಕಾರಣವು ಏನೆಂದರೆ ಬರ್ತಕ್ಕಂಥವರು ಬಾಯಾರಿಕೆಯನ್ನು ತೆಗೆದುಹಾಕಬೇಕೆಂಬತಕ್ಕಂಥ ಒಂದು ಆಸೆ, ಆ ಬಾಯಾರಿಕೆ ಹೋಗಬೇಕೆಂಬುದಾಗಿ. ಅದೇ ತಾನೇ ಯೆಶಾಯನು ಬರೆದ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಿಮಂಜ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು ಎಂಬುದಾಗಿ ಹೇಳಲಾಗಿದ್ದಾನೆ. ಅಂದರೆ ನಮ್ಮ ಜೀವನದಲ್ಲಿ ನಾಮಾನಿಗಿದ್ದಂಥ ಒಂದು ಕುಷ್ಠರೋಗ ನಮ್ಮಲ್ಲೂ ಸಹ ಇದೆ. ಅದೇನೆಂದರೆ ನಮ್ಮ ಪಾಪಗಳು. ಆ ಪಾಪಗಳಿಗಾಗಿ ಸ್ವಾಮಿ ಹೇಳ್ತಾನೆ, ಬನ್ನಿರಿ ವಾದ ಮಾಡೋಣ. ಒಂದು ವೇಳೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಅದನ್ನು ಹಿಮೆಯಂತೆ ಬಿಳುಪಾಗಿ ಮಾಡುವನು, ಕಿರಿಮಂಜ ಬಣ್ಣವಾಗಿದ್ದರೂ ಸಹ ಉಣ್ಣೆಯಂತೆ ಬೆಳ್ಳಗೆ ಮಾಡುವನು ಎಂಬುದಾಗಿ ಸ್ವಾಮಿ ಹೇಳಲಾಗಿದ್ದಾನೆ. ಈ ಕರೆಯು ನಮ್ಮ ಪಾಪಗಳನ್ನು ತೊಳೆಯುವ ಕರೆಯಾಗಿದೆ. ಈ ಕರೆಯು ನಮ್ಮನ್ನು ಶುದ್ಧ ಮಾಡುವ ಕರೆಯಾಗಿದೆ. ಯೆಹೆಜ್ಕೇಲನು ಹೇಳ್ತಕ್ಕಂಥ ನೋಡೋದಾದರೆ 18:32 ಹೇಳ್ತಾನೆ, ಸಾಯುವವರ ಸಾವಿನಲ್ಲಿ ದೇವರಿಗೆ ಸಂತೋಷವಿಲ್ಲ, ಆದರೆ ಎಲ್ಲರೂ ಬಾಳಬೇಕೆಂಬುದೇ ದೇವರ ಇಚ್ಛೆ. ಅಂದರೆ ದೇವರ ಬಳಿಗೆ ಬರುವನ್ನು ಆತ ಎಂದೂ ತಳ್ಳಿಬಿಡಲು ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಕೀರ್ತನೆ 66:19 ಹೇಳುತ್ತೆ, ದೇವರೇ ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನೆ ಎಂಬುದಾಗಿ ಹೇಳಲಾಗಿದ್ದಾನೆ. ಅದೇ ಕೀರ್ತನೆ 37:25 ಹೇಳ್ತಕ್ಕಂಥದ್ದು, ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನು ನಾನು ಎಂದೂ ನೋಡಲಿ ಎಂಬುದಾಗಿ. ಆದ್ದರಿಂದ ಈ ಕರೆಯು ಎಲ್ಲರಿಗೂ ಬರೋದಾಗಿದೆ. ಆ ಕರೆಗಾಗಿ ನಾವು ಬರಬೇಕು. ಯೋಹಾನನಲ್ಲಿ ನಾವು ನೋಡುವಾಗ ದೇವರ ಚಿತ್ತದಂತೆ ನಡೆಯುವ ಭಕ್ತನ ಪ್ರಾರ್ಥನೆ ದೇವರು ಕೇಳುವನು ಎಂಬುದಾಗಿ. ಯೆಶಾಯ 40:28-31 ಹೇಳ್ತಕ್ಕಂತಾಗಿದೆ, ದೇವರು ಸೋತವರ ಮತ್ತು ನಿರ್ಬಲರ ಕೂಗನ್ನು ಕೇಳಿ ದಣಿ ಆರಿಸನು ಎಂಬುದಾಗಿ ಹೇಳಲಾಗಿದ್ದಾನೆ. ಆದ್ದರಿಂದ ಆತನ ಕರೆಯನ್ನು ಒಪ್ಪಿಕೊಂಡು ಬರಬೇಕೆಂಬುದಾಗಿ ದೇವರ ಇಚ್ಛೆ ಆಗಿದೆ. ಇದೇ ತಾನೇ ನಿಮಗೆ ಸಮೃದ್ಧ ಜೀವನ ಸಿಗುವುದು. ಪ್ರಾರ್ಥನೆಯನ್ನು ಮಾಡೋಣ. ಮಹಾಪ್ರೀತ ಸ್ವಾಮಿ, ನಿನ್ನ ಕರೆಗಾಗಿ ನಾವು ಹೋಗೊಟ್ಟು ನಿನ್ನ ಬಳಿಗೆ ಬರೋ ನಮ್ಮ ಕೃಪೆ ಮಾಡಪ್ಪ. ನಮಗೆ ಸಮೃದ್ಧಿಯಾದ ಜೀವನ ಬೇಕು. ನಮ್ಮೆಲ್ಲ ಭಯಗಳನ್ನು ನೀನು ನಿವಾರಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೆನ್.